ನೋಡಿ ಇದು ಸಿಂಗಲ್ ಫೇಸ್ ಅಗ್ರಿಕಲ್ಚರ್ಗೆ ಇದು 7.5 ಇಂದ 12.5 HP ಡಬಲ್ ಕೇಬಲ್ ಇದು ಡೈಲಿ ನೈಟ್ ಒಂದು 2 ಅವರ್ ನೀವು ಮೋಟರ್ ಓಡಬೇಕು ಕರೆಂಟ್ ಇರುತ್ತೆ 2 ಅವರ್ ಓಡಬೇಕು ಮತ್ತೆ ಮೋಟರ್ ಆಫ್ ಆಗುತ್ತೆ ಕರೆಂಟ್ ಇದ್ರೆ ಮತ್ತೆ ರನ್ ಆಗೋದಿಲ್ಲ ಅಂದ್ರೆ 3 HP ಇಂದ 20 HP ವರೆಗೂ ನಿಮ್ಮ ಹತ್ರ ಸ್ಟಾರ್ಟ್ 3 HP ಇಂದ 30 HP ತನಕ ಸಿಗುತ್ತೆ 30 ಎಷ್ಟು ಟ್ರಿಪ್ ಮಾಡಾದ್ಮೇಲೆ ನಿಮಗೆ 1 ಅವರ್ ಬಿಟ್ಟು ಆನ್ ಆಗಬೇಕು ಇಲ್ಲ 2 ಅವರ್ ಬಿಟ್ಟು ಆನ್ ಆಗಬೇಕು ಆಟೋಮೆಟಿಕ್ ಇದರಲ್ಲಿ ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಡ್ರೈ ರನ್ ರೀಸ್ಟಾರ್ಟ್ ಆಗುತ್ತೆ ನೀವು ಪುನಃ ಹೋಗಿ ನೀವು ಮೋಟರ್ ಆನ್ ಮಾಡಬೇಕು ಆಟೋ ಆನ್ ಮಾಡಬೇಕು ಆ ಥರ ಆಪ್ಷನ್ ನಿಮಗೆ ಇರೋದಿಲ್ಲ ಇದರಲ್ಲೇ ಪೂರ್ತಿ ನಮ್ಮ ಡಿಜಿಟಲ್ ಯೂನಿಟಲ್ಲೇ ಬರುತ್ತೆ ಈ ಕೇಬಲ್ ಕಟ್ ಆಯ್ತು ವಿತಿನ್ ಸೆಕೆಂಡ್ಸ್ ಅಲ್ಲಿ ಚೆಕ್ ದ ಕೇಬಲ್ ಕಿಟ್ಟಿದ ಮೆಸೇಜ್ ಬರುತ್ತೆ ಅವಾಗ ಹೋಗಿ ನೀವು ಹೊಲದಲ್ಲಿ ಚೆಕ್ ಮಾಡ್ಕೋಬೇಕು ಈಗ ಕರೆಂಟ್ ಡ್ಯಾಮೇಜ್ ಆಗಿದೆಯಾ ಡ್ಯಾಮೇಜ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು ದೂರದಲ್ಲಿದೆ ಚೆಕ್ ಮಾಡಿಸ್ಕೋಬಹುದು ಸರ್ವಿಸ್ ಎಲ್ಲ ಹೇಗೆ ಸರ್ ರಿಪೇರಿ ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ರಿಪೇರಿನೇ ಬರಲ್ಲ ಸರ್ ನೆಟ್ವರ್ಕ್ ಇರೋ ಸಿಮ್ ಹಾಕೊಬೇಕು ಆಕ್ಚುಲಿ ಬಿಟಿಕೋ ಸ್ಟಾರ್ಟರ್ ಹೇಗೆ ವರ್ಕ್ ಮಾಡ್ತದೆ ಹೇಗಿದೆ ಎಷ್ಟು ಸ್ಮಾರ್ಟ್ ಅಂತ ಈಗ ಆಲ್ರೆಡಿ ನಾವು ಸುಮಾರು ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಜನಗಳಿಗೆ ಹೆಚ್ಚಿನ ಮಾಹಿತಿ ಸಿಗಬೇಕು ಅಂತ ಬಿಟಿಕೋ ಸ್ಟಾರ್ಟರ್ ಕಂಪ್ನಿ ಉದ್ದೇಶ ಆಗಿದೆ ಆದ್ದರಿಂದ ಇವು ಬನ್ನಿ ನಾವು ಇವ್ರನ್ನ ಸ್ಟಾರ್ಟರ್ ಹೇಗೆ ವರ್ಕ್ ಮಾಡುತ್ತೆ ಮತ್ತು ಇವರು ಏನು ಕೆಲಸ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಅಂತ ಒಂದು ರೌಂಡು ನೋಡ್ಕೊಂಬರೋಣ ನೀವೀಗ ಆಲ್ರೆಡಿ ಕರ್ನಾಟಕದ ಮೇಯ್ನ್ ತುಮಕೂರಿನಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಇರೋದು ತುಮಕೂರಿನಲ್ಲಿ ಸುತ್ತಮುತ್ತ ರೈತರುಗಳಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಹೊರಗಡೆ ಜನಗಳಿಗೆ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಹಾಗಾಗಿ ಒಂದು ಕಿರು ಪರಿಚಯ ಅಷ್ಟೇ ಈ ಸ್ಟಾರ್ಟರ್ಗಳ ಬಗ್ಗೆ ನೋಡಿ ಈಗ ಸ್ಟಾರ್ಟರ್ ಬಗ್ಗೆ ಇವರು ಬಂದು ಮಿಸ್ಟರ್ ಮುದ್ದೇಗೌಡ ಅಂತ ಇವರು ಕರ್ನಾಟಕದ ಮಾರ್ಕೆಟಿಂಗ್ ಮ್ಯಾನೇಜರ್ ಇವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸ್ಟಾರ್ಟರ್ಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ಸರ್ ಬಿಟಿಕೋ ಸ್ಟಾರ್ಟರ್ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು ನಿಮಗೆ ಸೀರಿಯಸ್ ಲೈನು ಅಥವಾ ಜ್ಯೂಸ್ ಲೈನು 2 ಫೇಸ್ಗೆ 3 ಫೇಸ್ಗೆ 3ಕ್ಕೂ ಕೆಲಸ ಮಾಡುತ್ತೆ ಮತ್ತು ಈ ಸ್ಟಾರ್ಟ್ರಲ್ಲಿ ಏನಪ್ಪ ಅಂದರೆ 3 ಫೇಸಲ್ಲೂ ವೋಲ್ಟೇಜ್ ತೋರಿಸುತ್ತೆ ಮತ್ತು 3 ಫೇಸಲ್ಲೂ ಆ್ಯಮ್ಸ್ ತೋರಿಸುತ್ತೆ ಮತ್ತು ನಿಮಗೆ ನೀರೇನಾದ್ರು ನಿಮ್ಮ ಬೋರ್ನಲ್ಲಿ ನೀರೇನಾದ್ರು ಖಾಲಿ ಆಗಿಬಿಟ್ರೆ ಡ್ರೈ ರನ್ ಅಂತ ಹೇಳ್ಬಿಟ್ಟು ಮೋಟ್ರನ್ನ ಆಫ್ ಮಾಡಿಕೊಟ್ಬಿಡುತ್ತೆ ಕೇಬಲ್ ಕಡೆ ಏನಾದ್ರು ಪ್ರಾಬ್ಲಮ್ ಆದರೆ ಕೇಬಲ್ ಫಾಲ್ಟ್ ಅಂತ ತೋರಿಸುತ್ತೆ ಮೇನ್ಸ್ ಪ್ರಾಬ್ಲಮ್ ಅಂದರೆ ಮೇನ್ಸ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ನೋಡಿ ಇದು ಸಿಂಗಲ್ ಫೇಸ್ ಅಗ್ರಿಕಲ್ಚರ್ಗೆ ಅಕಸ್ಮಾತ್ ಊರ ಕಡೆ ಬಂದ್ಬಿಟ್ಟು ತುಂಬ ಲೋ ವೋಲ್ಟೇಜ್ ಇದೆ ಸರ್ ನಮಗೆ 3 ಫೇಸ್ ಕೆಲಸ ಮಾಡಲ್ಲ ಅನ್ನೋ ಇರೋರಿಗೆ ಸಿಂಗಲ್ ಫೇಸಲ್ಲಿ ಅಗ್ರಿಕಲ್ಚರ್ಗೋಸ್ಕರ ಕೊಟ್ಟಿರ್ತೀವಿ ಇದು ನಿಮಗೆ ಸ್ಟಾರ್ಟಿಂಗ್ ಕೆಪಾಸಿಟಿ ಕೊಟ್ಟಿರ್ತೀವಿ ಮತ್ತು ಟಚಿಂಗ್ ಕೆಪಾಸಿಟಿ ಎಕ್ಸ್ಟ್ರಾ ಅಡಿಷನಲ್ ಕೊಟ್ಟಿರ್ತೀವಿ ವೋಲ್ಟೇಜ್ ಏನಾದ್ರು ಸ್ವಲ್ಪ ವೇರಿಕೇಷನ್ ಆಯಿತು ಅಂದರೆ ಟಚಿಂಗ್ ತೊಗೊಂಡು ರನ್ ಆಗಲಿ ಅಂತ ಹಳ್ಳಿ ರೈತರಿಗೋಸ್ಕರ ಯೂಸ್ ಆಗಲಿ ಅಂತ ಮಾಡಿದ್ದೀವಿ ನೋಡಿ ಇದು 7.5 ಇಂದ 12.5 HP ಡಬಲ್ ಕೇಬಲ್ ಇದು ಅಂದರೆ 3 HP ಇಂದ 20 HP ವರೆಗೂ ನಿಮ್ಮ ಹತ್ರ ಸ್ಟಾರ್ಟರ್ 3 HP ಇಂದ 30 HP ತನಕ ಸಿಗುತ್ತೆ ನಿಮಗೆ ಸಿಂಗಲ್ ಕೇಬಲ್ ಬೇಕು ಅಂದರೆ 2 ಫೇಸಲ್ಲಿ ಓಡೋದು ಬೇಕು ಅಂದರೆ ಅದರಲ್ಲೂ 3 HP ಇಂದ 30 HP ತನಕ 2 ಫೇಸಲ್ಲಿ ಓಡೋದು ಬರುತ್ತೆ ಜ್ಯೂಸ್ ಲೈನ್ ಬಂದ್ಬಿಟ್ಟು ನಿಮಗೆ 3 HP ಇಂದ 10 HP ತನಕ ಮಾತ್ರ ಜ್ಯೂಸ್ ಕಲೆಕ್ಷನ್ಗೆ ಸ್ಟಾರ್ಟರ್ಗಳು ಬರುತ್ತೆ ಓಕೆ ಬೇರೆ ಸ್ಟಾರ್ಟರ್ಗಳಿಗೂ ನಿಮ್ಮ ಸ್ಟಾರ್ಟರ್ಗಳಿಗೂ ಏನಿದೆ ಸರ್ ಡಿಫ್ರೆಂಟ್ ಬೇರೆ ಸ್ಟಾರ್ಟರ್ಗಳಲ್ಲಿ ಬಂದ್ಬಿಟ್ಟು ನಿಮಗೆ ಥರ್ಮೋಮೀಟರ್ಗಳಿಂದ ಅಥವಾ ಥರ್ಮೋ ರೀಲೆಗಳಿಂದ ಕೆಲಸ ಮಾಡುತ್ತದೋ ನಿಮಗೆ ಟ್ರಿಪ್ ಆಗಬೇಕು ಅಂದರೆ ಮಲ್ಟಿಪ್ಲೈ ಆ್ಯಮ್ಸ್ ರೈಸ್ ಆಗಬೇಕು ಬಟ್ ನಮ್ಮ ಸ್ಟಾರ್ಟ್ರಲ್ಲಿ ಏನಪ್ಪ ಅಂದರೆ 0.5 ಆ್ಯಮ್ಸ್ ತೊಗೊಳ್ತಾ ಇದ್ದೀನಿ 2 ಸೆಕೆಂಡ್ಸಲ್ಲಿ ಟ್ರಿಪ್ ಆಗುತ್ತೆ ಓಕೆ ಈಗ ಬೇರೆ ಸಲ ಮೇನ್ ಲೈನ್ ಚೇಂಜ್ ಆಗುತ್ತಲ್ಲ ಚೇಂಜ್ ಆದಾಗ ನಾವು ಕೂಡ ಸ್ಟಾರ್ಟರ್ನಲ್ಲಿ ಲೈನ್ ಚೇಂಜ್ ಮಾಡಬೇಕಾಗುತ್ತೆ ನಿಮ್ಮದು ಅದೇ ಥರ ಮಾಡಬೇಕಾ ಇಲ್ಲ ನಿಮ್ಮದು ಆಟೋಮೆಟಿಕ್ ತಗೊಳುತ್ತಾ ನಮ್ದು ಏನಾಗುತ್ತೆ ಅಂದರೆ ಲೈನ್ ಚೇಂಜ್ ಆಗ್ತಾ ಇದ್ದಂಗೆ ಓವರ್ಲೋಡಿಂಗ್ ಟ್ರಿಪ್ ಬರುತ್ತೆ ಯಾಕಂದರೆ ಮೊದಲು ಎಷ್ಟು ಆ್ಯಮ್ಸ್ ತೊಗೋತಾ ಇತ್ತು ಅದಕ್ಕಿಂತ ಜಾಸ್ತಿ ಆ್ಯಮ್ಸ್ ತೊಗೊಂಡಾಗ ನೀರು ಕಮ್ಮಿ ಆಗುತ್ತೆ ಆಗ ಓವರ್ಲೋಡ್ ಅಂತ ಟ್ರಿಪ್ ಆಗುತ್ತೆ ಆಗ ಬಂದು ನಾವು ಲೈನ್ ಚೇಂಜ್ ಮಾಡಿಕೊಂಡ್ರೆ ಕೆಲಸ ಮಾಡ್ತೀವಿ ಈಗ ಮ್ಯಾನಲ್ಲಿ ನಾವೇ ಲೈನ್ ಚೇಂಜ್ ಹೌದು ಓಕೆ ಇದರಲ್ಲಿ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಓವರ್ಲೋಡ್ ಆಗುತ್ತೆ ಓವರ್ಲೋಡ್ ಆಗಿ ಟ್ರಿಪ್ ಆಗುತ್ತೆ ಅವಾಗ ನಾವು ಬಂದು ನೋಡಿದಾಗ ಓವರ್ಲೋಡಿಂಗ್ ಟ್ರಿಪ್ ಇರುತ್ತೆ ಅವಾಗ ಲೈನ್ ಚೇಂಜ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಓಕೆ ಮ್ಯಾಕ್ಸಿಮಮ್ 99% ಯಾವುದೇ ರಿಪೇರಿಗಳಾಗಲಿ ತೊಂದರೆಗಳಾಗಲಿ ಬರೋದಿಲ್ಲ ಆಮೇಲೆ ಇದನ್ನು ಹಾಕೊಳ್ಳೋದ್ರಿಂದ ಮೋಟ್ರ್ಗಳು ಸುಟ್ಟೋಗೋದಾಗಲಿ ಮೋಟ್ರ್ಗಳಿಗೆ ತೊಂದರೆ ಆಗಲಿ ಇರೋದಿಲ್ಲ ಎಲ್ಲ ಪ್ರೊಟೆಕ್ಷನ್ ಇದೆ ಡ್ರೈವರ್ ಪ್ರೊಟೆಕ್ಷನ್ನು ವೋಲ್ಟೇಜ್ ಪ್ರೊಟೆಕ್ಷನ್ನು ಮತ್ತು ಕೇಬಲ್ದು ಈ ಪ್ರತಿಯೊಂದು ಕೂಡ ಪ್ರೊಟೆಕ್ಷನ್ ಇರೋದ್ರಿಂದ ಮೋಟ್ರ್ಗಳು ಸೇಫ್ ಆಗಿರುತ್ತೆ ಮೆಕ್ಯಾನಿಕ್ಗಳು ಕೆಲವರು ಸುಳ್ಳು ಹೇಳೋದನ್ನ ತಪ್ಪಿಸ್ಕೊಬೋದು ಇದರಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಈಗ ಡಿಸ್ಪ್ಲೇ ಮುಖಾಂತರ ಎಲ್ಲ ಡಿಸ್ಪ್ಲೇನಲ್ಲಿ ಬಂದುಬಿಡುತ್ತೆ ನೋಡಿ ಇಲ್ಲಿ ಈಗ ಉದಾಹರಣೆಗೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದೆಯಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ಗಳಿದ್ರೆ ತೋರಿಸುತ್ತೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನಿಮಗೆ ಮೋಟ್ರ್ ಪ್ರಾಬ್ಲಮ್ಮು ವೈರ್ ಪ್ರಾಬ್ಲಮ್ಮು ಮೇನ್ಸ್ ಪ್ರಾಬ್ಲಮ್ಮು ಈ ಥರ ಎಲ್ಲ ಡಿಸ್ಪ್ಲೇ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಈ ಭಾಗದ ರೈತರು ಬಂದಿದ್ದಾರೆ ಒಳಗೆ ಯೂಸ್ ಆಗುವಂಥದ್ದು ಇವ್ರ ಹತ್ರ ಮೋಟ್ರ್ ಆಲ್ರೆಡಿ ಇದೆ ಮತ್ತು ಸ್ಟಾರ್ಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ ಈ ಸ್ಟಾರ್ಟರ್
ಸ್ಟಾರ್ಟರ್ ಬಗ್ಗೆ ನಮ್ಮ ಹುಡುಗ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ನಮ್ಮ ಸ್ಟಾಫ್ ಇವರು. ಇದು ನಮ್ಮ ಸ್ಟಾರ್ಟ್ರ್ ಬಂದು ನಿಮಗೆ ಒಳಗೆ ಆಗಲಿ ಬೋರ್ವೆಲ್ಗೆ ಆಗಲಿ ಏನೇ 3 ಫೇಸಲ್ಲಿ ಯಾವುದೇ ಮೋಟ್ರ್ ಆದರೂ ನಮ್ಮ ಸ್ಟಾರ್ಟರ್ ಉಪಯೋಗ ಆಗುತ್ತೆ ನಿಮಗೆ. ಇದರಲ್ಲಿ ಬಂದು ನಿಮಗೆ ಇದರಲ್ಲಿ ಖಾಲಿ ಮೋರಿಗೆ ಒಳಗೆ ನೀವು ಮೋಟ್ರ್ ಹಾಕೊಂಡಿರ್ತೀರಾ, ಅದಕ್ಕೆ ಫುಟ್ಬಾಲ್ ಹಾಕೊಂಡಿರ್ತೀರಾ. ಫುಟ್ಬಾಲ್ ಅಲ್ಲಿ ಏರೋಟ್ ಆಗುತ್ತೆ, ನೀರು ಬರೋದಿಲ್ಲ, ನೀವು ಮತ್ತೆ ರೀಫಿಲ್ ಮಾಡ್ಬೇಕಾಗುತ್ತಲ್ವಾ ಫುಟ್ಬಾಲ್ಗೆ. ಇದರಲ್ಲಿ ನಮ್ಮ ಡ್ರೈರನ್ ಪ್ರೊಡಕ್ಷನ್ ಇದೆ, ಅದನ್ನ ಸೆಟ್ ಮಾಡ್ಕೊಂಡ್ರೆ ಖಾಲಿ ಮೋಟ್ರ್ ಓಡ್ತಿದೆ ಅಂತ ನಿಮ್ಮ ಸ್ಟಾರ್ಟರ್ ಟ್ರಿಪ್ ಮಾಡುತ್ತೆ ನಿಮಗೆ ಟ್ರಿಪ್ ಮಾಡಿದಾಗ ನಿಮಗೆ ಮೋಟ್ರ್ ಯಾವುದೇ ಕಾರಣಕ್ಕೂ ಸುಡೋದಿಲ್ಲ. ಮತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಂಡು ರೀಫಿಲ್ ಮಾಡ್ಕೊಂಡು ಮೋಟ್ರ್ ರನ್ ಮಾಡ್ಕೊಬೋದು. ಈಗ ಇವಾಗ ನಿಮ್ಮ ಅಲ್ಲಿ ವೋಲ್ಟೇಜ್ ಡ್ರಾಪ್ ಆಯಿತು, ಅವಾಗ ಏನಾದರೂ ನಿಮಗೆ ಅಂಶ ಜಾಸ್ತಿ ಹೋಗುತ್ತೆ. ಆಯ್ತು, ಒಂದು ಪೇಸ್ ಕಟ್ ಆದ ನಂತರ ಡ್ರಾಪ್ ಆಗಿಲ್ಲ. ಏನಾದರೂ ನಿಮಗೆ ಒಂದು ಫೇಸ್ ಕಟ್ ಆಯಿತು, ಲೂಸ್ ಕನೆಕ್ಷನ್ ಆಯಿತು, ಏನಾದರೂ ಗರಿ ಹೊಡೀತು, ಇಲ್ಲ ಕಡ್ಡಿ ಏನಾದರೂ ಟಚ್ ಆಯಿತು, ಲೈನ್ ಟಚ್ ಆಯಿತು, ವಿತಿನ್ 2 ಸೆಕೆಂಡ್ನಲ್ಲಿ ನಮ್ಮ ಸ್ಟಾರ್ಟರ್ ಟ್ರಿಪ್ ಮಾಡಿ ಡಿಸ್ಪ್ಲೇ ಬರುತ್ತೆ ಮೈನ್ಸ್ ಪ್ರಾಬ್ಲಮ್, ಡಿಸ್ಪ್ಲೇ ಬಂದ್ಬಿಡುತ್ತೆ ನಿಮಗೆ ಮೈನ್ಸ್ ಪ್ರಾಬ್ಲಮ್ ಅಂತ. ಅವಾಗ ನೀವು ಮೈನ್ಸ್ ಕಡೆ ಚೆಕ್ ಮಾಡ್ಕೊಬೋದು, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ನೆಕ್ಸ್ಟ್ ನಿಮ್ಮಲ್ಲಿ ಇದು ಡ್ರೈರನ್ ಪ್ರೊಡಕ್ಷನ್ ಇದೆ. ನಿಮ್ಮ 1 ಗಂಟೆ ಓಡುತ್ತೆ, ಒಳ್ಳೆ ನೀರು ಖಾಲಿ ಆಗುತ್ತೆ, ಇಲ್ಲ ಫುಟ್ಬಾಲ್ ಏನೋ ಬಿಡುತ್ತೆ, ನಿಮಗೆ ಖಾಲಿ ಮೋಟ್ರ್ ಓಡ್ತಿರುತ್ತೆ. ಇವಾಗ ನಾವು ಡ್ರೈರನ್ ಅಂತ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಡ್ರೈರನ್ ಸೆಟ್ ಅಂತ ಡ್ರೈರನ್ ಟ್ರಿಪ್ ಅಂತ ಸ್ಟಾರ್ಟರ್ ಟ್ರಿಪ್ ಮಾಡ್ಕೊಡುತ್ತೆ ನಿಮಗೆ. ಪ್ರೊಡಕ್ಷನ್ ಈ ಥರ ಆಗೈತೆ. ಡ್ರೈರನ್ ಟ್ರಿಪ್ ಅಂತ ಬಿದೋಗುತ್ತೆ, ಸ್ಟಾರ್ಟರ್ ಟ್ರಿಪ್ ಮಾಡುತ್ತೆ. ನೆಕ್ಸ್ಟ್ ಟ್ರಿಪ್ ಮಾಡಾದ್ಮೇಲೆ ನಿಮಗೆ 1 ಅವರ್ ಬಿಟ್ಟು ಆನ್ ಆಗಬೇಕು, ಇಲ್ಲ 2 ಅವರ್ ಬಿಟ್ಟು ಆನ್ ಆಗಬೇಕು. ಆಟೋಮೆಟಿಕ್ ಇದರಲ್ಲಿ ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಡ್ರೈರನ್ ರೀಸ್ಟಾರ್ಟ್ ಆಗುತ್ತೆ. ನೀವು ಪುನಃ ಹೋಗಿ ನೀವು ಮೋಟ್ರ್ ಆನ್ ಮಾಡಬೇಕು, ಆಟೋ ಆನ್ ಮಾಡಬೇಕು, ಆ ಥರ ಆಪ್ಷನ್ ನಿಮಗೆ ಇರೋದಿಲ್ಲ. ಇದರಲ್ಲೇ ಪೂರ್ತಿ ನಮ್ಮ ಡಿಜಿಟಲ್ ಯೂನಿಟಲ್ಲೇ ಬರುತ್ತೆ. ಈ ಥರ ಮೊಬೈಲ್ ಕನೆಕ್ಟ್ ಆಯ್ತು, ಬಟ್ ಮೊಬೈಲ್ ಕನೆಕ್ಟ್ ಇದೆ, ಅದು ಎಕ್ಸ್ಟ್ರಾ ಅಡಿಷನಲ್ ತಗೋಬೇಕಾಗುತ್ತೆ. ಕೆಲವರು ಮೊಬೈಲ್ ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡಲ್ಲ. ಇವು ಬೇಕು ಅಂದ್ರೆ ನಮ್ಮದೇ ಅಪ್ಲಿಕೇಶನ್ ಇದೆ, ಬಿಟಿಕೋದಲ್ಲಿ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ನಮ್ಮದೇ ಸ್ಟಾರ್ಟರ್ ಯೂಸ್ ಮಾಡ್ಬೋದು. ನಿಮಗೆ A to Z ನಿಮ್ಮ ಮೊಬೈಲ್ ಈ ಡಿಸ್ಪ್ಲೇ ಏನೇನು ಬರುತ್ತೆ ನಿಮಗೆ ಅಷ್ಟು ನಿಮ್ಮ ಮೊಬೈಲ್ಗೆ ನಮ್ಮ ಅಪ್ಲಿಕೇಶನಲ್ಲಿ ಬರುತ್ತೆ. ವಿತ್ ಟೆಕ್ಸ್ಟ್ ಮೆಸೇಜು ಬರುತ್ತೆ, 2 in 1. ಟೆಕ್ಸ್ಟ್ ಮೆಸೇಜಲ್ಲಿ ಯೂಸ್ ಮಾಡ್ಬೋದು, ಮೊಬೈಲಲ್ಲೂ ಅಪ್ಲಿಕೇಶನಲ್ಲೂ ಯೂಸ್ ಮಾಡ್ಬೋದು. ಅಪ್ಲಿಕೇಶನಲ್ಲಿ ಬಂದು ನಿಮಗೆ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಸ್ಟೇಟಸ್ ತಿಳ್ಕೊಬೋದು. ಈವನ್ ಟೈಮರ್ ಕೂಡ ಇದೆ ನಮ್ಮ ಸ್ಟಾರ್ಟ್ರಲ್ಲಿ. ಟೈಮರ್ ಹಿಂಗೆ ಅಂದರೆ ನಿಮಗೆ 1 ಅವರ್ ಓಡಬೇಕು, 1 ಅವರ್ ಆಫ್ ಆಗಬೇಕು, ಅದು ಸೈಕ್ಲಿಕ್ ಟೈಮರ್ ಅಂತೀವಿ ನಾವು. ಇಲ್ಲ 2 ಅವರ್ ಆಫ್ ಆಗಬೇಕು, 1 ಅವರ್ ಓಡಬೇಕು. ಡೈಲಿ ಆಟೋ ಟೈಮಿಂಗ್ ಐತೆ, ಡೈಲಿ ಒಂದ್ಸಲ ಟೈಮಿಂಗ್ ಫಿಕ್ಸ್ ಮಾಡಿದ್ರೆ ಡೈಲಿ ಆ ಟೈಮ್ ಚಲೋ ಆ ಟೈಮ್ ಬಂದ್ ಆಗ್ಬೇಕು, ಆ ಟೈಪ್ ಇದೆ. ಆ ಥರನೂ ಇದೆ ನಿಮಗೆ. ಡೈಲಿ ನೈಟ್ ಒಂದು 2 ಅವರ್ ನೀವು ಮೋಟ್ರ್ ಓಡಬೇಕು, ಕರೆಂಟ್ ಇರುತ್ತೆ, 2 ಅವರ್ ಓಡಬೇಕು, ಮತ್ತೆ ಮೋಟ್ರ್ ಆಫ್ ಆಗುತ್ತೆ. ಕರೆಂಟ್ ಇದ್ರೆ ಮತ್ತೆ ರನ್ ಆಗೋದಿಲ್ಲ, ಡಿಸ್ಪ್ಲೇ ಬರುತ್ತೆ ರನ್. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಆ ಟೈಮಿಗೆ ಆನ್ ಆಗಬೇಕು, ಆ ಟೈಮ್ ಆನ್ ಆಗುತ್ತೆ. ಆ ಥರ ಆ ಟೈಪ್ ಸಿಸ್ಟಮ್ ಐತಿಲ್ಲ. RTC ಟೈಮರ್ ಇದೆ, ಆ ಥರ ಟೈಮರ್ ಇದೆ ನಮ್ಮಲ್ಲಿ. ಮತ್ತೆ ನಮ್ದು ಇನ್ನೊಂದು ನಾರ್ಮಲ್ ಟೈಮರ್ ಅಂತ ಬರುತ್ತೆ. ಈಗ ನೀವು ತೋಟಕ್ಕೆ ಹೋಗ್ತೀರಾ, ಆನ್ ಮಾಡ್ತೀರಾ, ಆಫ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಕ್ ಆಗಲ್ಲ ಅಲ್ಲಿ. ಹೌದು, ಆನ್ ಮಾಡಿ ನಮ್ದು ನಾರ್ಮಲ್ ಟೈಮರ್ ಸೆಟ್ ಮಾಡಿ ನೀವು ಮನೆಗೆ ಬಂದ್ರೆ ಅಷ್ಟು ಟೈಮ್ ಓಡುತ್ತೆ. ಇನ್ನೊಂದು ಆಪ್ಷನ್ ಇದು ಸ್ಟಾರ್ಟರ್ ಬದಲ ಆಯ್ತದ. ನಿಮ್ಮಲ್ಲಿ ಪೇಸ್ ಚೇಂಜರ್ ಐತೆನಾ? ಫೇಸ್ ಚೇಂಜರ್ ಬರಲ್ಲ ಅಂದ್ರೆ ಇದ್ರದ್ದು ಈಗ ಹೆಂಗಿದ್ರು ಲೈಟ್ ಲೂಪ್ ಕೊಡತಾನೆ. ಈಗ ಕರೆಂಟ್ ಏನ್ ಮಾಡ್ತಾನೆ, ಲೂಪ್ ಕೊಡ್ತಾನೆ. ಲೂಪ್ ಕೊಟ್ಟ ನಂತರ ಬಿ ಚಾಲೋ ಅಂತ ಆಪ್ಷನ್ ಇದ್ರು ಏನೈತೆ. ಫೇಸ್ ಚೇಂಜ್ ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟರ್ ಟ್ರಿಪ್ ಆಗುತ್ತೆ. ಫೇಸ್ ಚೇಂಜ್ ಆದಾಗ ಮೋಟರ್ ಸಫಿಷಿಯಂಟ್ ಉಲ್ಟಾ ತಿರುಗ್ತಿರುತ್ತೆ, ಅವಾಗ ಆನ್ಸರ್ ಜಾಸ್ತಿ ತಗೊಳುತ್ತೆ. ನಮ್ಮ ಆಟೋ ಕರೆಂಟ್ ಸೆಟ್ ಆಗಿರೋದ್ರಿಂದ ನಮ್ಮಲ್ಲಿ ಹಿಂಗೆ ಓವರ್ಲೋಡ್ ಟ್ರಿಪ್ ಆಗುತ್ತೆ. ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಫೇಸ್ ಚೇಂಜ್ ಮಾಡ್ಕೊಂಡು ರನ್ ಮಾಡ್ಕೋಬೇಕಾಗುತ್ತೆ. ಫೇಸ್ ಚೇಂಜರ್ ನಮ್ಮಲ್ಲಿ ಆಟೋ ಫೇಸ್ ಬರೋದಿಲ್ಲ. ಓಕೆ ಸರ್, ಈಗ ನಮ್ಮ ಹತ್ರ ಯೂಸ್ ಮಾಡ್ತಾ ಇದೀವಿ, ನಿಮ್ಮ ಕಡೆಯಿಂದ ನಾವು ಮೋಟರ್ ಪಂಪ್ ತೊಗೊಂಡಿದ್ದೀವಲ್ವಾ. ಈಗ ಸ್ಟಾರ್ಟರ್ಗಳಿಗೆ ಮೊಬೈಲ್ ಕಂಟ್ರೋಲ್ ಬೇಕು ಅಂತ ಕೇಳ್ತಾರೆ, ಒಬ್ಬರು ಫಾರಿನಲ್ಲಿ ಇರ್ತಾರೆ, ಇನ್ನೊಂದು ಕಡೆ ಇರ್ತಾರೆ, 5 ಜನ ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ನನಗೆ ಎಲ್ಲ ಥರ ಮಾಹಿತಿ ಗೊತ್ತಿದೆ. ಹಾಗಾಗಿ ನೀವು ಕೂಡ ರೈತರಿಗೆ ನೇರವಾಗಿ ತಲುಪೋ ಥರ ಮಾಹಿತಿ ಕೊಡಿ. ಇದು ಮೊಬೈಲ್ ಸ್ಟಾರ್ಟರ್ ಹೇಗೆ ಯೂಸ್ ಮಾಡೋದು, ಯಾವ ಥರ ಸಿಮ್ ಹಾಕಬೇಕು, ಯಾವ ಥರ ವರ್ಕ್ ಆಗುತ್ತೆ, ಮತ್ತು ನನ್ನ ಮೊಬೈಲಿಂದ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಮೊಬೈಲಿಂದ ನನಗೆ ಮಾಹಿತಿ ಅಂದರೆ ನಿಮಗೆ ಮಾಮೂಲಿ ಸಿಮ್ ಬರುತ್ತೆ ಸರ್, ಒಂದು ಸಿಮ್ ಬರುತ್ತೆ, ಮಂತ್ಲಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಅದಕ್ಕೆ ಒಂದು ಅಡಾಪ್ಟರ್ ಬರುತ್ತೆ. ಅಂದರೆ ಮೇಯ್ನ್ ಅಂದರೆ ಏನು ಅಂದರೆ ಕಂಪ್ನಿಯಿಂದ ನ್ಯೂಟ್ರಲ್ ಇರಲೇಬೇಕು. ಆ್ಯಕ್ಚುಲಿ ನ್ಯೂಟ್ರಲ್ ಇರಲೇಬೇಕು. ಅಂದರೆ 2 ಪಿನ್ ಸಾಕೆಟ್ ಮಾಮೂಲಿ ಇರಲೇಬೇಕು. ಮಾಮೂಲಿ ಈ ತರ ಮೊಬೈಲ್ ಬರುತ್ತೆ, ಇದ್ರಲ್ಲಿ ಬಿಟಿಕೋ ಅಂತ ಆ್ಯಪ್ ಬರುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಆ್ಯಪ್ ಬರುತ್ತೆ. ಓಕೆ ಸರ್, ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು. ಮೇನ್ ಮತ್ತೆ ಮೊಬೈಲ್ ನಂಬರ್ ಇದಕ್ಕೆ ಹಾಕಿರ್ತಾರಲ್ಲ, ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ನಂಬರ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನೇಮ್ ಎಲ್ಲ ಹಾಕ್ಬೇಕು. ಮತ್ತೆ ಇಲ್ಲಿ 3 ಫೇಸ್ 2 ಫೇಸ್ ಇದು 1 ಫೇಸ್ ಅಂತ ಇದೆಯಲ್ಲ, 3 ಫೇಸ್ ಹೊತ್ತಿನಲ್ಲಿ ಬಂತು. ಆಕ್ಚುಲಿ ಆನ್ ಅಂತ ಬಂದ್ರೆ ನೀವು ನಂಬರ್ ರಿಜಿಸ್ಟರ್ ಮಾಡಿರ್ತೀರ ಇಲ್ಲಿ. ಆನ್ ಆಗ್ಬಿಟ್ಟು ನಿಮಗೆ ಸ್ಟೇಟಸ್ ಬರಲ್ಲ, ಮೆಸೇಜ್ ಬರುತ್ತೆ. ನಿಮಗೆ ನಾರ್ಮಲ್ ಮೆಸೇಜ್ ಬರುತ್ತೆ. ನಿಮ್ಗೆ 3 ಫೇಸ್ ಓಕೆ, ಇಷ್ಟಿಷ್ಟು ಆರ್ಮ್ಸ್ ತಗೊಂಡಿದೆ, ಇಷ್ಟಿಷ್ಟು ವೋಲ್ಟೇಜ್ ಇದೆ ಅಂತ ನಿಮ್ಗೆ ಆ ಮೆಸೇಜ್ ಬರುತ್ತೆ. ನಿಮಗೆ ಸೆಂಟ್ರಲ್ ಏನೋ ಮೋಟ್ಲಿ ಕಟ್ ಆಫ್ ಆಯ್ತು, ವೋಲ್ಟೇಜ್ ಪ್ರಾಬ್ಲಮ್ ಆಗಿ, ಆರ್ಮ್ಸ್ ಪ್ರಾಬ್ಲಮ್ ಆಗಿ ಏನೋ ಕಟ್ ಆಫ್ ಆಯ್ತು, ಕೇಬಲ್ ಕಟ್ ಆಗಿ ಏನೋ ಮತ್ತೆ ವಿತಿನ್ ಸೆಕೆಂಡ್ ಅಲ್ಲಿ ಮೆಸೇಜ್ ಬರುತ್ತೆ ನಿಮಗೆ. ಚೆಕ್ ದ ಕೇಬಲ್ ಕಿಟ್ ಅಂದ್ರೆ ಕೇಬಲ್ ಕಿಟ್ ಚೆಕ್ ಏನಾನ ಕೇಬಲ್ ಕಟ್ ಆಯ್ತು, ವಿತಿನ್ ಸೆಕೆಂಡ್ಸ್ ಅಲ್ಲಿ ಚೆಕ್ ದ ಕೇಬಲ್ ಕಿಟ್ ಅಂತ ಮೆಸೇಜ್ ಬರುತ್ತೆ. ಅವಾಗ ಹೋಗಿ ನೀವು ಹೊಲದಲ್ಲಿ ಚೆಕ್ ಮಾಡ್ಕೋಬೇಕು. ಈಗ ಕರೆಂಟ್ ಡ್ಯಾಮೇಜ್ ಆಗಿದೆಯಾ, ಏನು ಡ್ಯಾಮೇಜ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು. ದೂರದಲ್ಲಿದ್ದರೆ ಚೆಕ್ ಮಾಡಿಸ್ಕೋಬೋದು. ನೀವು ಅಕಸ್ಮಾತ್ ಏನು ಆಟೋ ಸ್ವಿಚ್ ಆನ್ ಮಾಡಿರಲ್ಲ, ಈ ಥರ ಆಟೋ ಸ್ವಿಚ್ ಆನ್
ಆನ್ ಮಾಡಿರಲ್ಲ. ಈ ತರ ಬರುತ್ತೆ ನಿಮ್ಗೆ. ಕರೆಂಟ್ ಬಂದಿದ ತಕ್ಷಣ ಮೆಸೇಜ್ ಬರುತ್ತೆ ನಿಮ್ಗೆ. ಓಕೆ ಕರೆಂಟ್ ಬಂದಿದ ತಕ್ಷಣ ಮೆಸೇಜ್ ಬರುತ್ತೆ. ಆಟೋ ಸ್ವಿಚ್ ಆನ್ ಆಗಿಲ್ಲ, ವೋಲ್ಟೇಜ್ ಇಷ್ಟಿದೆ ಅಂತ ಹೇಳಿ ಮೆಸೇಜ್ ಬರುತ್ತೆ ನಿಮ್ಗೆ. ಸರಿ ಸರಿ ಸರಿ. ಆಟೋವಾಗ ಒಂದಂತ ನಂಬರ್ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ನಿಮಗೆ ಆಟೋ ಸ್ವಿಚ್ ಆನ್ ಆಗ್ಬಿಟ್ಟು ನಿಮಗೆ ಆಟೋ ಮೋಟರ್ ಆನ್ ಆಗ್ಬಿಟ್ಟು ಇಷ್ಟು ಆನ್ ತಗೊಂಡಿದೆ, ಇಷ್ಟಿಷ್ಟು ವೋಲ್ಟೇಜ್ ಇಂದ ಮೆಸೇಜ್ ಬರುತ್ತೆ ನಿಮ್ಗೆ. ಓಕೆ, ಈಗ ಆಂಡ್ರಾಯ್ಡ್ ಫೋನ್ ಇದೆ. ಹಾ, Android. ಓಕೆ, ಹಾ. ಆಂಡ್ರಾಯ್ಡ್ ಫೋನ್ ಇಲ್ಲ ನನ್ನ ಹತ್ರ, ಕೀಪ್ಯಾಡ್ ಇದೆ. ನಾರ್ಮಲ್ ಬೇಸಿಕ್ ಮೆಸೇಜ್ ಅಲ್ಲೇ ಮಾಡ್ಬೋದು ಸರ್. Message ಅಲ್ಲೇ ಬೇಸಿಕ್ ಮಾಡ್ಬೋದಾ? ಮೆಸೇಜ್ ಮಾಮೂಲಿ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ, Okay, okay. ಟೆಕ್ಸ್ಟ್ ಮೆಸೇಜ್ ಅಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು. ಟೆಕ್ಸ್ಟ್ ಮೆಸೇಜ್ ಅಲ್ಲೇ ಹಾ. ನಾವು ಆನ್ ಅಂಡ್ ಆಫ್ ಎಲ್ಲಾನು ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಆಂಡ್ರಾಯ್ಡ್ ಇಲ್ಲ ಅಂದ್ರೆ ಮಾತ್ರ ಟೆಕ್ಸ್ಟ್ ಮೆಸೇಜ್. ಯಾವ ತರ ಗೊತ್ತಾಗುತ್ತೆ ಕೀಪ್ಯಾಡ್ ಅಲ್ಲಿ? ಕೀಪ್ಯಾಡ್ ಅಲ್ಲಿ ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ, ಹಾ. ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಆನ್ ಆದ್ರೆ ಮಾಮೂಲಿ ಆನ್ ಅಂತ ಬಂದು 3 ಫೇಸ್ ಓಕೆ, ಮಾಮೂಲಿ ಆಟೋ ಸ್ವಿಚ್ ಆನ್ ಮಾಡಿಲ್ಲ ಅಂದ್ರೆ 3 ಫೇಸ್ ಓಕೆ ಅಂತ ಬಂದು ವೋಲ್ಟೇಜ್ ಬರುತ್ತೆ. ಒಂದಂತ ಟೈಪ್ ಮಾಡಿ ಕಳ್ಸಿದ್ರೆ ನಿಮಗೆ ಆನ್ ಆಗ್ಬಿಟ್ಟು ಆರ್ಮ್ಸ್ ವೋಲ್ಟೇಜ್ ಎರಡು ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬರುತ್ತೆ. ಸೆಂಟ್ರಲ್ ಏನೋ ಸ್ಟೇಟಸ್ ತಿಳ್ಕೋಬೇಕು. 4 or 5 ಅಂತ ಸೆಂಡ್ ಒಂದು ನಂಬರ್ ಇರುತ್ತೆ. ಒಂದು ಸೆಂಡ್ ಮಾಡಿದ್ರೆ ಆರ್ಮ್ಸ್ ಎಷ್ಟಿದೆ, ವೋಲ್ಟೇಜ್ ಎಷ್ಟಿದೆ, ಓಡ್ತಾ ಇದೆ ಇಲ್ವಾ ಮೋಟ್ರ್ ಅಂತ ಬರುತ್ತೆ ನಿಮಗೆ ಮೆಸೇಜ್. ಓಕೆ, ಈಗ ಎಲ್ಲಾ ತರ ರೈತರಿಗೆ ಅನುಕೂಲ ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಸರ್ವಿಸ್ ಎಲ್ಲ ಹೇಗೆ ಸರ್? ರಿಪೇರಿ ಎಷ್ಟು ದಿವಸಕ್ಕೆ ಬರುತ್ತೆ ಸರ್? ರಿಪೇರಿನೇ ಬರಲ್ಲ ಸರ್. ನೆಟ್ವರ್ಕ್ ಇಶ್ಯೂ ಇದ್ರೆ ಒಂದೊಂದ್ಸತಿ ಏನು ಮಾಡೋಕ್ಕಲ್ಲ. ನೆಟ್ವರ್ಕ್ ಅಲ್ಲಿ ಸಿಮ್ ಇರೋ ನೆಟ್ವರ್ಕ್ ಇರೋ ಸಿಮ್ ಹಾಕೊಬೇಕು. ಆಕ್ಚುಲಿ ನೀವು ಸ್ಟಾರ್ಟರ್ ಸ್ಪಾಟ್ ಲೋಕಲ್ ಅಲ್ಲಿ ಯಾವ ನೆಟ್ವರ್ಕ್ ಚೆನ್ನಾಗಿದೆ ಆ ಸಿಮ್ ಆ ಸಿಮ್ ಹಾಕ್ಬೇಕು. ಅದನ್ನ ಬಿಟ್ರೆ ಇನ್ನೇನು ಇಶ್ಯೂ ಬರಲ್ಲ ಸರ್. ಇಶ್ಯೂ ಬರಲ್ಲ. ಈಗ ಆಲ್ ಇಸ್ ವೆಲ್ ಅನ್ನೋ ತರ ಇದೆ. ಹಾ. ಓಕೆ, ಎಲ್ಲರಿಗೂ ಎಲ್ಲಾ ಕಡೆ ಎಲ್ಲಾ ಪಂಪ್ ಸೆಟ್ಗಳಿಗೂ ಅಂದ್ರೆ ಒಳಗೆ ಹಾಕೋ ಮೋಟರ್ ಸಬ್ಮರ್ಸಿಬಲ್ ಯಾವ್ದು ಎನಿವನ್ ಯಾವ್ದಕ್ಕಾದ್ರೂ ಹಾಕೊಳ್ಳಿ, ಇದು ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಓಕೆ, ಈಗ ನೀವು ಎಷ್ಟು ಜನ ಈ ಒಂದು ಡಿವೈಸ್ ನ ಎಷ್ಟು ಜನ ಯೂಸ್ ಮಾಡಬಹುದು? ಇಬ್ಬರಿಂದ 3 ಜನ ಯೂಸ್ ಮಾಡ್ಬೋದು. 2-3 ಜನ ಯೂಸ್ ಮಾಡಬಹುದು ಅಟ್ ಅ ಟೈಮ್. ಕರ್ನಾಟಕ ಮಾತ್ರನಾ, ಇಂಡಿಯಾನ, ಫಾರಿನ್? ಡಿಸ್ಟೆನ್ಸೇ ಇಲ್ಲ ಸರ್. ವಿತೌಟ್ ಡಿಸ್ಟೆನ್ಸ್ ಫಾರಿನ್ ಇಲ್ಲೂ ಯೂಸ್ ಆಗುತ್ತೆ. ಎಲ್ಲ ಕಡೆನೂ ಯೂಸ್ ಮಾಡಬಹುದು. ಅಟ್ ಅ ಟೈಮ್ ಯೂಸ್ ಮಾಡಬಹುದು. ಇದ್ರದ್ದು ಸ್ಟೇಟಸ್ ಬಗ್ಗೆ ಮಾಹಿತಿ ತಗೊಳ್ಬಹುದು. ಓಕೆ ಸರ್, ಈಗ ನೀವು ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ. ಬಟ್ ಜನಗಳೆಲ್ಲ ಇದೇ ಸ್ಟಾರ್ಟರ್ನ ತಗೊಳ್ಳಿ ಮತ್ತು ಒಳ್ಳೆ ರೀತಿಯ ಲಾಭ ಪಡೀಲಿ ಅಂತ ಹೇಳಿ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಖುಷಿ ಆಯಿತು ನಮಗಂತೂ ನಿಮ್ಮ ಮಾಹಿತಿ ಕೇಳಿ. ಧನ್ಯವಾದಗಳು ಸರ್.